ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಕಿಂಗ್ ಥ್ರೂ ಕನ್ನಡ. ಇವಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ RRBಸ್ದು ಬೈ ಪಾರ್ಟೈಟ್ ಸೆಟಲ್ಮೆಂಟ್ ಆಗಿದೆ, ಅದು ಅಪ್ರೂವ್ ಕೂಡ ಆಗಿದೆ. ಸೊ ಇವಾಗ ನಮಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗಿರುತ್ತೆ. ಓಲ್ಡ್ ಸ್ಯಾಲ್ರಿಗೂ ಈ ಬರುವಂತಹ ಹೊಸ ಸ್ಯಾಲ್ರಿಗೂ ಆಲ್ಮೋಸ್ಟ್ ಡಿಫ್ರೆನ್ಸ್ ಇರುತ್ತೆ. ಸೊ ನಿಮಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ, ಈಗ ಆಲ್ಮೋಸ್ಟ್ ನೀವು RRB ಕ್ಲರ್ಕ್ ಆ್ಯಂಡ್ RRB PO ಎಕ್ಸಾಮಿನೇಷನ್ಗೆ ತಯಾರಿ ನಡೆಸ್ತಿದ್ದೀರಾ ಆ್ಯಂಡ್ ಈ ಮಂತಲ್ಲಿ ಅಂದರೆ ಆಗಸ್ಟ್ ಮಂತಲ್ಲಿ ಎಕ್ಸಾಮ್ ಕೂಡ ಬರೆಯೋಕ್ಕೆ ಹೋಗ್ತಿದ್ದೀರಾ. ಸೊ ನಿಮ್ಮ ತಲೆಯಲ್ಲಿ ಇರುತ್ತಲ್ವಾ, ಓಕೆ ನಾನು RRB ಕ್ಲರ್ಕ್ ಆದರೆ ನನಗೆ ಎಷ್ಟು ಸ್ಯಾಲ್ರಿ ಸಿಗ್ಬೋದು, ಅಥವಾ RRB PO ಆದರೆ ನನಗೆ ಎಷ್ಟು ಸ್ಯಾಲ್ರಿ ಸಿಗ್ಬೋದು ಅಂತ. ಸೊ ಇವತ್ತು ನಾವು ಆಫ್ಟರ್ ಬೈ ಪಾರ್ಟೈಟ್ ಸೆಟಲ್ಮೆಂಟ್ ನಮಗೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಅಂತ ನೋಡ್ಕೊಂಡು ಬರೋಣ. ಈಗ ಸ್ಯಾಲ್ರಿ ಸ್ಟ್ರಕ್ಚರ್ ಚೇಂಜ್ ಆಗಿದೆ ಆ್ಯಂಡ್ RRB ಕ್ಲರ್ಕ್ ಆ್ಯಂಡ್ RRB PO ಎರಡರದ್ದು ನಾನು ಸ್ಯಾಲ್ರಿ ಸ್ಟ್ರಕ್ಚರ್ ನಾನು ಹೇಳ್ತಾ ಹೋಗ್ತೀನಿ ಆ್ಯಂಡ್ ಲೇಟ್ ಮಾಡಲಾರ್ದಂಗೆ ಸ್ಯಾಲ್ರಿ ಸ್ಲಿಪ್ನ ನೋಡ್ಕೊಂಡು ಬರೋಣ. ಫಸ್ಟ್ ನಾವು RRB ಕ್ಲರ್ಕ್ದು ಓಲ್ಡ್ ಸ್ಯಾಲ್ರಿ ಸ್ಲಿಪ್ ನೋಡೋಣ, ಅಂದರೆ ಬಿಫೋರ್ ಸೆಟಲ್ಮೆಂಟ್ದು. ಫಸ್ಟ್ ಒನ್ನು ಬೇಸಿಕ್ ಪೇ ಬಂದು 19,900, ಡಿಯರ್ನೆಸ್ ಅಲೋವೆನ್ಸ್ ಬಂದು 9,653, ಹೌಸ್ ರೆಂಟ್ ಅಲೋವೆನ್ಸ್ ಬಂದು 2,039, ಸ್ಪೆಷಲ್ ಅಲೋವೆನ್ಸು 4,846, ಟ್ರಾನ್ಸ್ಪೋರ್ಟ್ ಅಲೋವೆನ್ಸು 400. ಸೊ ನಿಮ್ಮ ಗ್ರಾಸ್ ಸ್ಯಾಲ್ರಿ ಬಂದು 36,840 ಅರೌಂಡ್ ಇಷ್ಟು ಬರುತ್ತೆ ನಿಮಗೆ. ಓಕೆ, ಆ್ಯಂಡ್ ಇಲ್ಲಿ ಡಿಡಕ್ಷನ್ಸು ಈಗ ಪೆನ್ಷನ್ದಾಗಿರ್ಬೋದು 2,955, ಟ್ಯಾಕ್ಸ್ ಕಟ್ಟಾಗೋದಾಗಿರ್ಬೋದು ಆ್ಯಂಡ್ GTIs ಗ್ರೂಪ್ B ಅಂತ ಅದು ಕಟ್ಟಾಗುತ್ತೆ. ಸೊ ಟೋಟಲ್ ಡಿಡಕ್ಷನ್ನು 3,323 ಸಮಥಿಂಗ್ ಬರುತ್ತೆ. ಸೊ ನಿಮ್ಮ ನೆಟ್ ಪೇ ಬಂದು ಅಂದರೆ ಗ್ರಾಸ್ ಸ್ಯಾಲ್ರಿ ಮೈನಸ್ ಡಿಡಕ್ಷನ್ಸ್ ಆದಮೇಲೆ ಬರೋದೇ ನಿಮ್ಮ ನೆಟ್ ಪೇ ಇನ್ ಹ್ಯಾಂಡ್ ಸ್ಯಾಲ್ರಿ 33,517. ಸೊ 33,517 ರೂಪೀಸ್ ನಿಮ್ಮ ಕೈಗೆ ಬರುವಂಥ ಸ್ಯಾಲ್ರಿ ಹಳೆಯದು RRB ಕ್ಲರ್ಕ್ದು. ಆ್ಯಂಡ್ ಇದಿಷ್ಟೇ ಅಲ್ಲ, ನಿಮಗೆ ಅಲೋವೆನ್ಸಸ್ಸು ಸಿಗುತ್ತೆ. ನಾನು ಹೇಳ್ದಂಗೆ ಕನ್ವೇಯನ್ಸ್ ಅಲೋವೆನ್ಸಸ್ ಅಂದರೆ ಅಲ್ಲಿ ಪೆಟ್ರೋಲ್ ಆರ್ ಡೀಸೆಲ್ಗೆ ಅವ್ರು ಕೊಡ್ತಾರೆ, ಅದು 8 ಲೀಟರ್ಸ್ ಕೊಡ್ತಾರೆ. ಲೀಟರ್ಸಲ್ಲಿ ಹೇಳೋದಾದರೆ, ದುಡ್ಡಲ್ಲಿ ಹೇಳೋದಾದರೆ 300 ರೂಪೀಸ್ ಬರುತ್ತೆ. ಕ್ಯಾಂಟೀನ್ ಸಬ್ಸಿಡಿ ಒಂದು 150ವರೆಗೂ ನಿಮಗೆ ಸಿಗುತ್ತೆ. ಆ್ಯಂಡ್ ನ್ಯೂಸ್ ಪೇಪರ್ದು ಸಬ್ಸ್ಕ್ರಿಪ್ಷನ್ ತೊಗೋಬೋದು, ಅಲ್ಲಿ ಕೂಡ ನಿಮಗೆ 200, ಇದು 180ಇಂದ 200ವರೆಗೂ ವೇರಿ ಆಗುತ್ತೆ, ಅಷ್ಟು ನಿಮಗೆ ಸಿಗುತ್ತೆ. ಓಕೆ, ಸೊ ಇದಿಷ್ಟು RRB ಕ್ಲರ್ಕ್ದು. ಇಲ್ಲಿ 33,517 ಪ್ಲಸ್ ಇದು ಎಷ್ಟಾಗುತ್ತೆ 300, 450, 650 ನಿಮಗೆ ಇಲ್ಲಿ ಸಿಗುತ್ತೆ. ಓಕೆ, 34,000 ಆಗುತ್ತೆ ನಿಮಗೆ ಆಲ್ಮೋಸ್ಟು. ಸೊ ಈಗ ಹೊಸ RRB ಕ್ಲರ್ಕ್ದು ಸ್ಯಾಲ್ರಿ ನೋಡೋದಾದರೆ ಆಫ್ಟರ್ ಸೆಟಲ್ಮೆಂಟು ನಿಮಗೆ ಬೇಸಿಕ್ ಪೇ ಎಷ್ಟು ಸಿಗುತ್ತೆ ಅಂದರೆ 26,730 ರೂಪೀಸ್, ಡಿಯರ್ನೆಸ್ ಅಲೋವೆನ್ಸ್ ಬಂದು 4,268 ಬರುತ್ತೆ, ಹೌಸ್ ರೆಂಟ್ ಅಲೋವೆನ್ಸು 2,739 ರೂಪೀಸು, ಸ್ಪೆಷಲ್ ಅಲೋವೆನ್ಸ್ ಬಂದು 8,214, ಟ್ರಾನ್ಸ್ಪೋರ್ಟ್ ಅಲೋವೆನ್ಸ್ ಬಂದು 850 ರೂಪೀಸು. ಆ್ಯಂಡ್ ಗ್ರಾಸ್ ಸ್ಯಾಲ್ರಿ ಬಂದರೆ ಇಲ್ಲಿ 42,803 ರೂಪಿ. ಇಲ್ಲಿ ಹಳೇದೆಷ್ಟಿತ್ತು 36,800 ಸಮಥಿಂಗ್ ಇತ್ತು, ಇಲ್ಲಿ 42,800 ಸಮಥಿಂಗ್ ಇದೆ. ಓಕೆ, ಆ್ಯಂಡ್ ಡಿಡಕ್ಷನ್ಸು ಇದು ಕೂಡ ಅಷ್ಟೇ. ಟೋಟಲ್ ಡಿಡಕ್ಷನ್ ಬಂದು 4,000 ರೂಪೀಸ್ ಆಗುತ್ತೆ. ನಿಮಗೆ ನೆಟ್ ಪೇ ಸಿಗೋದು ಕೈಗೆ ಸಿಗೋದಂದರೆ 39,335 ರೂಪೀಸ್ ನಿಮ್ಮ ನೆಟ್ ಪೇ ಆಗುತ್ತೆ. ಇಲ್ಲಿ ಕೂಡ ಕನ್ವೇಯನ್ಸ್ ಅಲೋವೆನ್ಸು ಸೇಮ್, ಇಲ್ಲೇನು ನಾವು ನೋಡಿದ್ವಲ್ಲ ಇದೇ ಅಲೋವೆನ್ಸಸ್ಸು ಇಲ್ಲಿ ಇರೋದು, ಇಲ್ಲೇನು ಜಾಸ್ತಿ ಆಗಿರಲ್ಲ. ಸೊ ಆಲ್ಮೋಸ್ಟ್ 630 to 650 ಆಗುತ್ತೆ. ಸೊ ನಿಮ್ಮ 39 ಪ್ಲಸ್ಸು ಇದನ್ನು ಸೇರಿಸಿದ್ರೆ ನೀವು 40,000 ಮೇಲೆ ನಿಮ್ಮ ನೆಟ್ ಸ್ಯಾಲ್ರಿ ಸಿಗುತ್ತೆ. ಓಕೆ, ಈಗ RRB POದು ನೋಡೋಣ. ಓಲ್ಡ್ ಸ್ಯಾಲ್ರಿ ಸ್ಲಿಪ್ ಬಿಫೋರ್ ಸೆಟಲ್ಮೆಂಟ್ ನೋಡೋದಾದರೆ ಬೇಸಿಕ್ ಪೇ 36,000 ಇತ್ತು, ಡಿಯರ್ನೆಸ್ ಅಲೋವೆನ್ಸು 17,463, ಹೌಸ್ ರೆಂಟ್ ಅಲೋವೆನ್ಸು 2,520 ರೂಪೀಸ್, ಸ್ಪೆಷಲ್ ಅಲೋವೆನ್ಸು 8,768, ಲರ್ನಿಂಗ್ ಅಲೋವೆನ್ಸು 600, ಲೊಕೇಶನ್ ಅಲೋವೆನ್ಸು 700. ಸೊ ನಿಮ್ಮ ಟೋಟಲ್ ಗ್ರಾಸ್ ಸ್ಯಾಲ್ರಿ 66,000 ಅರೌಂಡ್ ಬರ್ತಿತ್ತು. ಆ್ಯಂಡ್ ಅದರಲ್ಲಿ ಡಿಡಕ್ಷನ್ಸ್ ಎಲ್ಲ ತೊಗೊಂಡ್ರೆ ನಿಮ್ಮ ಈ ಟೋಟಲ್ ಡಿಡಕ್ಷನ್ನ ಮೈನಸ್ ಮಾಡಿದಾಗ ಗ್ರಾಸಲ್ಲಿ ನೆಟ್ ಪೇ ಅಂದರೆ ನಿಮ್ಮ ಕೈಗೆ ಸಿಗ್ತಿರೋದು 60,300, ಅರೌಂಡ್ 60,000 ಅಂದರೂ ನಿಮಗೆ ಕೈಯಲ್ಲಿ ಸ್ಯಾಲ್ರಿ ಸಿಗ್ತಿತ್ತು. ಇಲ್ಲಿ ಕೂಡ ನಮಗೆ RRB POಗೆ ಅಲೋವೆನ್ಸಸ್ ಇರ್ತವೆ. ಕನ್ವೇಯನ್ಸ್ ಅಲೋವೆನ್ಸ್ ಅಂದರೆ ಪೆಟ್ರೋಲ್ ಅಥವಾ ಡೀಸೆಲ್ ಅಂತ ನಾನೇನು ಹೇಳಿದೆ 750 ರೂಪೀಸು, ಅದೇ ಲೀಟರ್ಸಲ್ಲಿ ಬಂದರೆ 15 ಲೀಟರ್ಸ್ವರೆಗೂ ಕೊಡ್ತಾರೆ. ನ್ಯೂಸ್ ಪೇಪರು 200 ರೂಪೀಸು,
ಇಲ್ಲಿ ನಮಗೆ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸ್ಪೆನ್ಸ್ ಅಂತ ಕೊಡ್ತಾರೆ, ಅದು 250 ಸಿಗುತ್ತೆ. ಇದು ಮಂತ್ಲಿ ನಾನು ಹೇಳ್ತಿರೋದೆಲ್ಲ. ಕ್ಯಾಂಟೀನ್ ಸಬ್ಸಿಡಿ ಬಂದು 150. ಸೊ ಟೋಟಲ್ ನಮ್ಮ ಈ ಅಲೋವೆನ್ಸಸ್ ನೋಡಿದ್ರೆ 1350ವರೆಗೂ ನಿಮಗೆ ಸಿಗುತ್ತೆ. ಸೊ ನೆಟ್ ಪೇ 60,000 ಪ್ಲಸ್ ಇದನ್ನು ನೀವು ಆ್ಯಡ್ ಮಾಡಿದರೆ ಆಲ್ಮೋಸ್ಟ್ 61,650 ಅಥವಾ 61,000 ಪ್ಲಸ್ ಅಂತಲೂ ನೀವು ಹೇಳ್ಬೋದು. ಈಗ ಹೊಸ ಸ್ಯಾಲ್ರಿ ಬಗ್ಗೆ ನೋಡೋದಾದರೆ ಆಫ್ಟರ್ ಸೆಟಲ್ಮೆಂಟ್ದು ಬೇಸಿಕ್ ಪೇ ಬಂದು 48,480 ರುಪೀಸ್, ಡಿಯರ್ನೆಸ್ ಅಲೋವೆನ್ಸ್ ಬಂದು 7,742, ಹೌಸ್ ರೆಂಟ್ ಅಲೋವೆನ್ಸ್ ಬಂದು 3,878, ಸ್ಪೆಷಲ್ ಅಲೋವೆನ್ಸ್ ಬಂದು 14,898, ಲೊಕೇಶನ್ ಅಲೋವೆನ್ಸ್ ಬಂದು 1,200, ಲರ್ನಿಂಗ್ ಅಲೋವೆನ್ಸು 850. ಆ್ಯಂಡ್ ನಿಮ್ಮ ಗ್ರಾಸ್ ಸ್ಯಾಲ್ರಿಯಲ್ಲಿ 77,049 ಅಂದರೆ 77,000 ನಿಮಗೆ ಗ್ರಾಸ್ ಸಿಗುತ್ತೆ. ಇಲ್ಲಿ ಎಷ್ಟಿತ್ತು ಗ್ರಾಸು? 66 ಇತ್ತು ಆ್ಯಂಡ್ ಇಲ್ಲಿ 77 ಆಗಿದೆ. ಆಲ್ಮೋಸ್ಟ್ 11,000 ಜಾಸ್ತಿ ಆಗಿದೆ. ಓಕೆ, ಆ್ಯಂಡ್ ಡಿಡಕ್ಷನ್ಸು ಕೂಡ ಪೆನ್ಷನ್ದಾಗಿರ್ಬೋದು, ಟ್ಯಾಕ್ಸ್ದಾಗಿರ್ಬೋದು. ಇಲ್ಲಿ ನಾನು ಜಾಸ್ತಿ ಡಿಡಕ್ಷನ್ ಬಗ್ಗೆ ಹೇಳ್ತಿಲ್ಲ, ಯಾಕೆಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಡಿಡಕ್ಷನ್ ಆಗುತ್ತೆ. ಯಾಕೆಂದರೆ ನಾನು ಆಫೀಸರ್ ಅಸೋಸಿಯೇಷನ್ಗೆ ಸೇರ್ಕೊಂಡಿದ್ದೀನಿ, ಯೂನಿಯನಲ್ಲಿ ಸೇರ್ಕೊಂಡಿದ್ದೀನಿ, ಅಲ್ಲಿ ಸ್ವಲ್ಪ ಡಿಡಕ್ಷನ್ ಆಗುತ್ತೆ. ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ನೆಟ್ ಪೇ ಅಂದರೆ ನಿಮ್ಮ ಕೈಗೆ ಸಿಗೋದು ಎಷ್ಟು ಅಂದರೆ 67ಇಂದ 68,000ವರೆಗೂ ನಿಮ್ಮ ಇನ್ ಹ್ಯಾಂಡ್ ಸ್ಯಾಲ್ರಿ ಆಗುತ್ತೆ RRB POದು. ಓಕೆ, ಆ್ಯಂಡ್ ನಮ್ಮ ಅಲೋವೆನ್ಸಸ್ಸು ನಾವಿಲ್ಲಿ ನೋಡಿದ್ವಿ, ಎಲ್ಲ ಟೋಟಲ್ ಆಗಿ 1,350 ಬರುತ್ತೆ. ಸೊ ಏನಿಲ್ಲ ಅಂದರೂ ನಿಮ್ಮ ಕೈಗೆ ಬರುವಂಥ ಸ್ಯಾಲ್ರಿ ಅರೌಂಡ್ 69 ಅಥವಾ 69 ಪ್ಲಸ್ ಆಗುತ್ತೆ. ಸೊ ಇದು ಎಕ್ಸಾಕ್ಟು ನಿಮ್ಮ ಈಗೇನು ನೀವು RRB PO ಸೇರ್ಕೋತಿರಲ್ಲ ಆವಾಗ ಸಿಗೋವಂಥ ಸ್ಯಾಲ್ರಿ 69,000 ಆಗುತ್ತೆ. ಎಲ್ಲ ಕಟ್ಟಾಗಿ ನಿಮ್ಗೆ ಇಷ್ಟು ಬರುತ್ತೆ. ಅದೇ ನೀವು RRB ಕ್ಲರ್ಕ್ ಆದ್ರಿ ಅಂದರೆ ನಿಮ್ಮ ಇನ್ ಹ್ಯಾಂಡ್ ಸ್ಯಾಲ್ರಿ ಬಂದು 39, ಆಮೇಲೆ ಇದು ಸೇರಿಸಿದ್ರೆ 41,000 ಅರೌಂಡ್ ನಿಮಗೆ ಸಿಗುತ್ತೆ. ಸೊ ಇದಾಗಿತ್ತು RRB ಕ್ಲರ್ಕ್ ಆ್ಯಂಡ್ RRB POದು ನೆಟ್ ಪೇ ಆ್ಯಂಡ್ ಗ್ರಾಸ್ ಸ್ಯಾಲ್ರಿ ಎಲ್ಲ ಸೇರಿ ನೋಡ್ಕೊಂಡು ಬಂದ್ರಲ್ಲ. ಸೊ ಆಲ್ಮೋಸ್ಟ್ ನಮಗೆ RRB ಕ್ಲರ್ಕ್ ಅಂತ ಬಂದರೆ ಅರೌಂಡ್ 40 to 41,000 ನಿಮ್ಮ ಕೈಗೆ ಬರುತ್ತೆ. ಆ್ಯಂಡ್ RRB PO ನೀವು ಆದ್ರಿ ಅಂದರೆ 67, 68, 69ವರೆಗೂ ಕೂಡ ನಿಮಗೆ ಕೈಗೆ ಸ್ಯಾಲ್ರಿ ಬರುತ್ತೆ, ಇನ್ಕ್ಲೂಡಿಂಗ್ ಅಲೋವೆನ್ಸಸ್. ಅಂದರೆ ನಾನು ಪೆಟ್ರೋಲ್, ಡೀಸೆಲ್ ಅದನ್ನೆಲ್ಲ ಏನು ಹೇಳಿದ್ನಲ್ಲ, ಸೊ ಅದನ್ನೆಲ್ಲ ಸೇರಿಸಿದ್ರೆ ನಿಮಗೆ RRB ಕ್ಲರ್ಕ್ 40 to 41,000 ಆ್ಯಂಡ್ RRB PO 68 to 69,000ವರೆಗೂ ನಿಮಗೆ ಸಿಗುತ್ತೆ. ಒಳ್ಳೆ ಅಮೌಂಟೇ ಇದು, ಅಷ್ಟೇನು ಕಮ್ಮಿನೇ ಅಲ್ಲ. ಆ್ಯಂಡ್ ತುಂಬ ಚೆನ್ನಾಗಿರೋ ಸ್ಯಾಲ್ರಿ ನಿಮಗೆ ಸಿಗುತ್ತೆ ಇಫ್ ನೀವು ಚೆನ್ನಾಗಿ ಓದಿ RRB PO ಅಥವಾ RRB ಕ್ಲರ್ಕ್ ಆದರೆ ತುಂಬಾ ಡೀಸೆಂಟ್ ಸ್ಯಾಲ್ರಿ ನಿಮಗೆ ಸಿಗೋದಿದೆ. ಆ್ಯಂಡ್ ಇವಾಗ ಸ್ಯಾಲ್ರಿ ಎಲ್ಲ ನೋಡ್ಕೊಂಡಿದ್ದಾಯಿತು. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಎಕ್ಸಾಮ್ ಬರೀರಿ. ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್.